ಈ ಒಂದು ಈವೆಂಟ್ ನಾವು ಬೇರೆ ಹಲವಾರು ಟೂರ್ನಮೆಂಟ್ಸ್ ಈವೆಂಟ್ಸ್ ಆಡಿದ್ದೀವಿ. ಸೊ ಇದಂತೂ ತುಂಬಾನೇ ರೀಚ್ ಆಗಿದೆ. ಎಲ್ಲರೂ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿದೆ. ಶ್ರೀಲಂಕಾಗೆ ಹೋಗಿರೋದು ಇಡೀ ಇಂಡಸ್ಟ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ಕಬಡ್ಡಿ ತುಂಬಾ ರಿಸ್ಕಿ ಗೇಮ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಮಗೆ ಪ್ರಾಕ್ಟೀಸ್ ಅಲ್ಲಿ ಬಂದಾಗ ಆಸ್ ಏನು ಕೋಚ್ ಹೇಳ್ದಾಗೆ ನೀವು ಇದನ್ನ ಸೇಫ್ ಆಗಿ ಕೂಡ ಆಡ್ಬೋದು, ಇಂಜುರಿ ಇಲ್ದಿರ. ಬಿಕಾಸ್ ನಾವು ಇದನ್ನ ಪ್ರಮೋಟ್ ಮಾಡ್ತಿರೋದು ಏನಂದ್ರೆ ಕಬಡ್ಡಿ ಗೇಮ್ ಇವಾಗ ತುಂಬಾ ಕಮ್ಮಿ ಆಗಿದೆ. ಸೊ ಆ ಒಂದು ಗೇಮ್ನ ಏನು ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲರೂ ಆಡ್ತಾ ಇದೀವಿ. ಆ್ಯಂಡ್ ಆಲ್ಸೋ ನಾನು ಫಸ್ಟ್ ಕೇಳಿದೆ, ಎಲ್ಲರೂ ಇವಾಗ ಸಿನಿಮಾ ಬಿಟ್ಟು ಬರೀ ಈವೆಂಟ್ಸೇ ಜಾಸ್ತಿ ಆಗೋಗ್ಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಬಟ್ ಈ ಒಂದು ಈವೆಂಟ್ ಅಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಎಷ್ಟೊಂದು ಪ್ರೊಡಕ್ಷನ್ ಹೌಸ್ ನಮಗೆ ಈವೆಂಟ್ ದಿವಸ ಬರ್ತಾ ಇದ್ದಾರೆ. ಆ್ಯಂಡ್ ಎಷ್ಟೊಂದು ಏನು ಡಿರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಬರ್ತಾರೆ. ಸೊ ಇಲ್ಲಿ ಆಡುವಂಥ ಪ್ಲೇಯರ್ಸ್ ಆಗಲಿ ಎಲ್ಲರಿಗೂ ಒಂದು ಅವಕಾಶ ಅನ್ನೋದು ಸಿಗುತ್ತೆ. ಬಿಕಾಸ್ ಎಷ್ಟೊಂದು ನೋಡ್ತಾ ಇದೀವಿ, ಎಲ್ಲ ಹೀರೋಯಿನ್ಸು ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿರೋರಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಕೊರಗು ನಮ್ಮಲ್ಲಿ ಎಲ್ಲರೂ ಇದೆ. ಸೊ ಈ ಒಂದು ಏನು ಸ್ಮಾಲ್ ನೆಗೆಟಿವ್ ಥಿಂಗ್ನ ಹೋಗ್ಸೋದಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಕೂಡ. ಬಿಕಾಸ್ ಎಲ್ಲರೂ ಇಲ್ಲಿರೋ ಆರ್ಟಿಸ್ಟ್ಗಳಿಗೆ ಒಂದು ಚಾನ್ಸ್ ಸಿಗುತ್ತೆ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಮೀಟ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇದೊಂದು ಮೇನ್, ಐ ಥಿಂಕ್ ಇದೊಂದೇ ಒಂದು ಇನಿಷಿಯೇಟಿವ್ಗೆ ನಾನು ಈ ಒಂದು ಈವೆಂಟ್ಗೆ ಒಪ್ಕೊಂಡಿದ್ದು. ಆ್ಯಂಡ್ ದಿಸ್ ಇಸ್ ಅ ವೆರಿ ಗ್ರೇಟ್ ಥಾಟ್. ನವರಸನ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಪ್ಲೀಸ್ ದಯವಿಟ್ಟು ಇದಕ್ಕೊಂದು ಚಪ್ಪಾಳೆ ಬರಲಿ. ಯಾ. ಆ್ಯಂಡ್ ಆಲ್ಸೋ ನಮ್ಮ ಟೀಮ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಕ್ವೀನ್ಸ್ ನಮ್ಮ ಸರ್ ಬರ್ತಾ ಇದ್ದಾರೆ. ಐ ಥಿಂಕ್ ವೆರಿ ಏನಂತಾರೆ ಡೇ 1 ಆಲ್ಸೋ ನಮಗೆ ಶ್ರೀಲಂಕಾ ಕೂಡ ಬಂದು ಅಲ್ಲೂ ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಆಲ್ಸೋ ಸರ್ ಹ್ಯಾಸ್ ಏನು ಓಚರ್ಸ್ನ ಕೊಟ್ಟಿದ್ದಾರೆ, ಹೇಳ್ಬೋದಲ್ಲ? ಹಾಂ, ಎಲ್ಲ ಒಂದು ಪ್ಲೇಯರ್ಸ್ಗೆ 10,000 rupees ಓಚರ್ ಕೊಟ್ಟಿದ್ದಾರೆ. ಬಿಕಾಸ್ ನಾವಲ್ಲಿ ಆಲ್ಮೋಸ್ಟ್ ಒಂದು 120 ಪ್ಲೇಯರ್ಸ್ ಏನೋ ಇದ್ದಾರೆ. ಅವರು ಡೇ 1 ಲಾಂಚ್ ದಿವಸನೇ ಹೇಳಿದ್ರು ನಾನು ಇದನ್ನ ಮಾಡಿಕೊಡ್ತೀನಿ ಅಂತ. ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಆಲ್ಸೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ 10,000 rupees ಓಚರ್. ಹಲೋ ಸುಷ್ಮಿತಾ, ಕ್ಯಾಪ್ಟನ್ಗೆ 20,000 rupees ಓಚರ್ ಸಿಗ್ತಿದೆ. ಗೇಮ್ ಆಡಿದ್ಮೇಲೆ ನಿಮ್ಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಬಿಕಾಸ್ ಇಷ್ಟೊಂದು ಜನಕ್ಕೆ ಕೊಡಬೇಕು ಅಂದರೆ ಇಟ್ಸ್ ಆಲ್ಸೋ ವೆರಿ ಗುಡ್ ಥಿಂಗ್. ಆ್ಯಂಡ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಅವರ್ ಓನರ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಎಸ್, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಟೀಮ್ಗೆ ಖಂಡಿತವಾಗ್ಲೂ. ಬಿಕಾಸ್ ನಮ್ಮ ಟೀಮ್ ಅಷ್ಟೇ ಅಲ್ಲ, ಎಲ್ಲ ಟೀಮ್ಗೂ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಚೇತನ್ ಗೌಡ್ರು ಸರ್ ಕಡೆಯಿಂದ ನೆಕ್ಸ್ಟ್ ಯಾರಿಗೆ ಆಪರ್ಚುನಿಟಿ ಸಿಗುತ್ತೆ, ಯಾವ ಓಚರ್ ಬರುತ್ತೆ, ಯಾವ ಸಿನಿಮಾದಲ್ಲಿ ಅವಕಾಶ, ಅಲ್ಲ ಸಿನಿಮಾದಲ್ಲಿ ಅವಕಾಶ ಕೊಡಿ ಇಲ್ಲಿರೋ ಎಲ್ಲ ಒಂದು ಆರ್ಟಿಸ್ಟ್ಗಳಿಗೆ. ಖಂಡಿತವಾಗ್ಲೂ ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ನಮ್ಮ ಈ ಕಡೆಯಿಂದಾನೇ ಹೋಗ್ಬೇಕು ಎಲ್ಲ ಆರ್ಟಿಸ್ಟ್.